ಸೈಬರ್ ಕ್ರೈಮ್ ಕಿರಾತಕರಿಗೆ ಅಮಾಯಕ ಕೂಲಿ ಕಾರ್ಮಿಕರೇ ಟಾರ್ಗೆಟ್ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಕೂಲಿ ಕಾರ್ಮಿಕರನ್ನ ನಂಬಿಸಿ ಕೋಟಿ ಕೋಟಿ ಲೂಟಿ ಹೊಡೆಯಲಾಗ್ತಾ ಇದೆ. ಸೈಬರ್ ಕ್ರೈಮ್ ಕಿರಾತಕರಿಗೆ ಅಮಾಯಕ ಕೂಲಿ ಕಾರ್ಮಿಕರೇ ಟಾರ್ಗೆಟ್. ಅವರನ್ನ ನಂಬಿಸಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರಂತೆ. ಸಹಾಯ ಮಾಡುವ ನೆಪ. ಆ ನೆಪದಲ್ಲಿ ಬ್ಯಾಂಕ್ ಖಾತೆಯ ಮಾಹಿತಿಯನ್ನ ಪಡೆದುಕೊಳ್ತಾರೆ. ತದನಂತರ ಅವ್ಯವಹಾರವನ್ನ ನಡೆಸ್ತಾರೆ. ರಾಜಸ್ಥಾನ ಮೂಲದ ಮನೋಜ್ ಎಂಬಾತನಿಂದ ಗೋಲ್ಮಾಲ್ ಆಗಿರೋದೀಗ. ಕೋಟಿ ಕೋಟಿ ಹಣ ಎಗರಿಸೋದಿಕ್ಕೆ ಕಾರ್ಮಿಕರ ಅಕೌಂಟ್ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮುಧೋಳ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನೇ ಟಾರ್ಗೆಟ್ ಮಾಡಲಾಗಿದೆ. ತಮಗೆ ಸಹಾಯ ಬೇಕು ಹೇಳಿ ಖಾತೆ ಡೀಟೇಲ್ ಅನ್ನ ಪಡೆದಿದ್ದ ಮನೋಜ್ 1 ವರ್ಷ 3 ತಿಂಗಳಿನಲ್ಲಿ ಆಗಿದ್ದು ಕೋಟಿ ಕೋಟಿ ಹಣ ಲೂಟಿ. ಅಂದರೆ ಹಣ ವರ್ಗಾವಣೆಯಾಗಿದೆ, ಟ್ರಾನ್ಸ್ಫರ್ ಆಗಿದೆ. ಆನ್ಲೈನ್ನಲ್ಲಿ ಹಣ ಡಬ್ಲಿಂಗ್ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಮಿಕರನ್ನ ವಂಚಿಸಿದ್ದಾನೆ ಈ ಮನೋಜ್. ಪ್ರಕರಣ ಸಂಬಂಧ 7 ಜನರ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ. 7 ಜನರ ಪೈಕಿ 2 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ. ಟ್ರೇಡಿಂಗ್ ನೆಪದಲ್ಲಿ ವಂಚನೆ ಮಾಡಿದವರಿಗಾಗಿ ಶೋಧವನ್ನ ನಡೆಸಿದ್ದಾರೆ. 2 ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವರಿಗಾಗಿ ಬಲೆ ಬೀಸಿದ್ದಾರೆ. ನಮ್ಮಲ್ಲಿ ಸೆನ್ಸೇಷನ್ ಕೇಸಲ್ಲಿ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಮ್ಯೂಲ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ. ಮ್ಯೂಲ್ ಅಕೌಂಟ್ ನಾವು ಯಾವುದಕ್ಕೆ ಹೇಳ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿ ಸೈಬರ್ ಅಫೆಂಡರ್ ಬಂದು ಅವರಿಗೆ ಅಪ್ರೋಚ್ ಆಗ್ತಾರೆ. ನಿಮ್ಮ ಅಕೌಂಟ್ ಡಿಟೇಲ್, ಪಾಸ್ವರ್ಡ್ ಇಲ್ಲಿ, ಯೂಸರ್ ನೇಮ್ ಇಲ್ಲಿ ನನಗೆ ಕೊಡಿ, ನಾನು ತಿಂಗಳಿಗೆ ನಿಮಗೆ ಇಷ್ಟು ಅಮೌಂಟ್ ಕೊಡ್ತಾ ಇದ್ದೀನಿ ಅಂತ ಕೆಲವು ಜನಗೆ ಅವರಿಗೆ ಗೊತ್ತಾಗಲ್ಲ ಅಂತ ಯಾವ ರೀತಿ ಅವರು ಅಕೌಂಟ್ ಬಳಸ್ತಾರೆ. ಬಟ್ ಈ ಥರ ಆಲ್ಮೋಸ್ಟ್ 10-15 ಅಕೌಂಟ್ ಯೂಸ್ ಮಾಡಿಕೊಂಡು ಅವನು ಆ ಸೈಬರ್ ಅಫೆನ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಇರಲಿ, ಬೇರೆ ಬೇರೆ ಕೆಲಸ ಇರಲಿ, ಈ ಕಡೆಯಿಂದ ಆ ಕಡೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ಇರಲಿ. ಸೊ ನಾವು ನಮ್ಮ ಏನಾದರೂ ಕೇಸ್ ರಿಜಿಸ್ಟರ್ ಆಗುವಾಗ, ಎಕ್ಸಾಂಪಲ್ ನಮಗೆ ಬೇರೆ ಸೈಬರ್ ಅಫೆನ್ಸ್ ಆಗುವಾಗ ನಾವು ಅಕೌಂಟ್ ಡಿಟೇಲ್ ಮೇಲೆ ಅಕ್ಯೂಸ್ಗೆ ಟ್ರೇಸ್ ಮಾಡ್ತೀವಿ. ಈಗ ರಿಯಲ್ ಅಕ್ಯೂಸ್ದು ಅಕೌಂಟ್ ಇರಲ್ಲ. ದಯವಿಟ್ಟು ತಾವು ಈ ರೀತಿ ಅವ್ರ ತಮ್ಮ ಅಕೌಂಟ್ ಡೀಟೇಲ್ ಯಾರ ಜೊತೆ ಶೇರ್ ಮಾಡಬೇಡಿ. ತಮ್ಮ ಅಕೌಂಟಿಂದ ಏನಾದರೂ ಟ್ರಾನ್ಸಾಕ್ಷನ್ ಆದರೆ ಫಸ್ಟ್ ಪ್ರೈಮರಿ ಜವಾಬ್ದಾರಿ ತಮ್ಮದು ಆಗುತ್ತೆ. ಸೊ ಆ ಅಕೌಂಟ್ ತಾವು ಏನು ಯಾವ ರೀತಿ ಓಪನ್ ಮಾಡಿದ್ದೀರೋ ಅದ್ರ ಪೂರ್ತಿ ಜವಾಬ್ದಾರಿ ತಾವು ವಹಿಸ್ಕೊಂಡು ಅದನ್ನು ಯೂಸರ್ ನೇಮ್, ಪಾಸ್ವರ್ಡ್ ಟೈಮ್ಲಿ. ಸರ್, ಏನು ಇತ್ತೀಚೆಗೆ ನಡೆದಂಥ ಮುಧೋಳದಲ್ಲಿ ಏನು ಸುಣ್ಣದ ಬಟ್ಟಿ ಕಾರ್ಮಿಕರ ಏನು ಖಾತೆಗಳನ್ನು ದುರ್ಬಳಕೆ ಪಡಿಸ್ಕೊಂಡು ಒಬ್ಬ ರಾಜಸ್ಥಾನ ಮೂಲದ ಒಬ್ಬ ವ್ಯಕ್ತಿ ಅದು ವಂಚನೆ ಮಾಡಿದಂಥ ಪ್ರಕರಣ ಈಗಾಗಲೇ ದಾಖಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಬಾಗಲಕೋಟೆ ಜನರಲ್ಲಿ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಏನು ಮನವಿಕೆ ಮಾಡ್ತಾಯಿದ್ದೀನಿ. ಈ ರೀತಿ ಈಗಾಗಲೇ ಸಾಕಷ್ಟು ಬಾರಿ ಏನು ಇದರಲ್ಲಿ ಇಂಥ ಪ್ರಕರಣಗಳಲ್ಲಿ ಆನ್ಲೈನ್ ಜಾಲದಲ್ಲಾಗಿರ್ಬೋದು, ಇಂಥ ಪ್ರಕರಣಗಳಲ್ಲಾಗಿರ್ಬೋದು ಅತಿ ಹೆಚ್ಚಾಗಿ ವಿದ್ಯಾವಂತರು ಭಾಗವಹಿಸ್ತಿದ್ದಾರೆ. ಅದಕ್ಕೆ ನಾನು ಏನೈತಿ ಈ ರೀತಿ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಆ ಏನು ಬಡ ಕಾರ್ಮಿಕರ ಖಾತೆಗಳನ್ನು ತೆರೆದು ಆ ದುರ್ಬಳಕೆ ಮಾಡಿದಂಥ ಒಂದು ಹಣ ಸಂಗ್ರಹಣೆ ಮಾಡಿದಂಥ ಒಬ್ಬ ರಾಜಸ್ಥಾನ ಮೂಲದ ವ್ಯಕ್ತಿ ಆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಆ ವಂಚನೆಯಲ್ಲಿ ಅವ್ರಿಗೂ ಕೂಡ ಭಾಗವಾಗಿ ಪಾಲುದಾರನಾಗಿ ಮಾಡಿದಂಥ ಏನು ರಾಜಸ್ಥಾನ ಮೂಲದ ವ್ಯಕ್ತಿಗೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅವನಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಕೊಂಡು ಅವನಿಗೆ ಶಿಕ್ಷೆ ಒಳಪಡಿಸ್ಬೇಕಂತೇಳಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಗೃಹ ಇಲಾಖೆಗೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.